ಮೆಕ್ಯಾನಿಕ್ ಬರ್ತಿದ್ದಾನೆ ಅಂತ ಹೇಳ್ತಿದ್ದಾನಲ್ಲ ವಸಂತ, ಇನ್ನೇನ್ ಪ್ರಾಬ್ಲಮ್ ಇರುತ್ತೆ? ಅವನ್ ಕಾರ್ ರಿಪೇರಿ ಮಾಡಿಸ್ಕೊಂಡು ಆಮೇಲೆ ಬರ್ತಾನ್ ಬಿಡು. ನಾವು ಹೊರಡೋಣ, ನಡೀರಿ. ಮಾವ, ಒಂದ್ ವೇಳೆ ಮೆಕ್ಯಾನಿಕ್ ಬಂದ್ರು ಕೂಡ ಕಾರ್ ರಿಪೇರಿ ಆಗಿಲ್ಲ ಅಂದ್ರೆ ಅಖಿಲ್ಗೆ ತೊಂದರೆ ಆಗುತ್ತಲ್ವಾ? ಹೌದೌದು, ಕಷ್ಟ ಆಗ್ಬೋದೇನೋ. ಅಖಿಲ್, ನೀನೊಂದ್ ಕೆಲ್ಸ ಮಾಡು, ನೀನ್ ಕೂಡ ನಮ್ ಜೊತೆ ಬಂದ್ಬಿಡು. ಅಲ್ದೆ ಶ್ಯಾಮ ಅಲ್ಲಿ ನಿನ್ಗೋಸ್ಕರ ಕಾಯ್ತಾ ಇರ್ತಾಳೆ ಅಖಿಲ್. ಪಾಪ, ಶ್ಯಾಮ ಊಟ ಮಾಡಿದಳೋ ಇಲ್ವೋ, ಒಂದ್ಸಲ ಫೋನ್ ಮಾಡಿ ಕೇಳ್ತೀನಿ. ಇದೇನು ಅತ್ತೆ ಫೋನ್ ಮಾಡ್ತಿದ್ದಾರೆ? ಏನ್ ಮಾತಾಡ್ಲಿ ಈಗ, ಏನ್ ಮಾತಾಡ್ಲಿ? ಆನ್ಸರ್ ಮಾಡೋದ್ ಬೇಡ, ಫೋನ್ ಎತ್ತೋದೇ ಬೇಡ. ಇದೇನು ಶ್ಯಾಮ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ? ನಿಮಗ್ ತಲೆ ಕೆಟ್ಟಿದೆ ಅದ್ಕೆ. ಶ್ಯಾಮ ಇಲ್ಲೇ ಇರೋವಾಗ ಫೋನ್ ಹೇಗ್ ರಿಸೀವ್ ಮಾಡ್ತಾಳೆ? ರಿಸೀವ್ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋ ಭಯ ಅವಳಿಗೆ. ಖಂಡಿತ ಅವಳು ಫೋನ್ ರಿಸೀವ್ ಮಾಡಲ್ಲ ಅತ್ಗೆ. ಇದೇನು ಮತ್ತೆ ಅತ್ತೆ ಫೋನ್ ಮಾಡ್ತಿದಾರಲ್ಲ? ಇವ್ರಿಲ್ಲೇ ಇದ್ದಾರಾ, ಹೊರಟಿದಾರಾ? ನೋಡ್ತೀನಿ. ಇದೇನು ಶ್ಯಾಮ ಫೋನ್ ರಿಸೀವ್ ಮಾಡ್ತಿಲ್ಲ ರೀ. ಹೆದರ್ಕೋಬೇಡ ವಸಂತ, ಒಂದ್ ವೇಳೆ ಅವಳು ನಿದ್ರೆ ಮಾಡ್ತಿರ್ಬೋದೇನೋ. ಎಷ್ಟು ನಿದ್ರೆ ಮಾಡಿದ್ರೇನು, ಫೋನ್ ರಿಂಗ್ ಆದ್ರೆ ಎಚ್ಚರ ಆಗಲ್ವಾ ಮಾವ? ಬಹುಶಃ ಹೈ ಟೆಂಪರೇಚರ್ ಆಗಿ ಮೈ ಮರ್ತು ನಿದ್ರೆ ಮಾಡ್ತಿದ್ದಾಳೋ ಏನೋ. ಅಯ್ಯೋ, ಹಾಗೆ ಆಗಿರ್ಬೇಕು. ಪಾಪ, ಶ್ಯಾಮ ಹೇಗಿದ್ದಾಳೋ ಏನೋ. ಅಖಿಲ್, ನಾವು ತಪ್ಪು ಮಾಡ್ಬಿಟ್ವಪ್ಪ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಅವಳನ್ನ ಒಬ್ಬಳನ್ನೇ ಬಿಟ್ಟು ನಾವೆಲ್ಲ ಇಲ್ಲಿಗೆ ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಪಾಪ, ಜ್ವರದಿಂದ ಶ್ಯಾಮ ಅಲ್ಲಿ ಹೇಗಿದ್ದಾಳೋ ಏನೋ, ನನ್ಗೇನು ಅರ್ಥ ಆಗ್ತಿಲ್ಲ. ಬೇಗ ಬನ್ನಿ, ಬೇಗ ಮನೆಗೆ ಹೋಗೋಣ. ಮಮ್ಮಿ, ಹಂಗೇನು ಆಗಲ್ಲ ಮಮ್ಮಿ, ನೀವೇನ್ ಗಾಬರಿ ಆಗ್ಬೇಡಿ. ಅಯ್ಯೋ, ಗಾಬರಿ ಆಗದೆ ಹೇಗಿರ್ತೀನೋ ನಾನು? ಇಷ್ಟು ಸಲ ಫೋನ್ ಮಾಡಿದ್ರು ಶ್ಯಾಮ ಫೋನ್ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಅವಳ ಪರಿಸ್ಥಿತಿ ಹೇಗಿದೆಯೋ ಏನೋ. ಗಾಬರಿ ಆಗದೆ ಹೇಗಿರ್ಲಿ ನಾನು? ಏನ್ರಿ ನೀವೇನು ಇನ್ನು ಹೀಗೆ ನಿಂತಿದ್ದೀರಲ್ಲ? ಬನ್ನಿ ಹೊರಡೋಣ. ಅಖಿಲ್, ನೀನು ಹೀಗೆ ನಿಂತಿದೀಯಲ್ಲ, ಪಾಪ ಶ್ಯಾಮ ಅಲ್ಲಿ ಒಬ್ಳೆ ಒಂಟಿಯಾಗಿದ್ದಾಳೆ. ಅದಲ್ದೆ ಜ್ವರ ಬೇರೆ. ಕಾರ್ ಬೇಕು ಅಂದ್ರೆ ಆಮೇಲೆ ಬಂದು ತಗೋಬಹುದು. ಮೊದ್ಲು ಮನೆಗೆ ಹೋಗೋಣ. ಬಾ, ಬನ್ನಿ, ಬಾಪ.
ಬನ್ನಿ ಬನ್ನಿ. ಅಪ್ಪಾ, ನನ್ನ ಮನೆಗೆ ಹೋಗ್ತಿರೋ ವಿಷಯನ ಶ್ಯಾಮಗೆ ಮೆಸೇಜ್ ಮಾಡೋಕ್ಕೂ ಆಗದಿದ್ದ ಹಾಗೆ ನನ್ನ ಡ್ರೈವಿಂಗ್ ಸೀಟಲ್ಲಿ ಕೂರಿಸಿದ್ದಾರೆ ಮಮ್ಮಿ. ಡ್ಯಾಡಿ ಪಕ್ಕ ಅವರೇ ಇದ್ದಾರೆ. ಡ್ಯಾಡಿನೂ ಶ್ಯಾಮಗೆ ಮೆಸೇಜ್ ಮಾಡೋಕ್ಕಾಗಲ್ಲ. ಹೊರಡಪ್ಪ. ಅತ್ತೆ ಬಲವಂತ ಮಾಡಿ ಅವ್ರನ್ನ ಮನೆ ಕರ್ಕೊಂಡು ಹೋಗ್ತಿರ್ಬೇಕು. ಈಗೇನ್ ಮಾಡ್ಲಿ? ಅತ್ತೆ ಅವ್ರಿಗಿಂತ ಮೊದ್ಲು ನಾನೇ ಮನೆಗೆ ಹೋಗ್ಬೇಕು. ಅಖಿಲ್ ಅವ್ರು ಕೂಡ ಅವ್ರ ಜೊತೆ ಹೋದ್ರಲ್ಲ, ಈಗೇನ್ ಮಾಡ್ಲಿ? ಫ್ಯಾಕ್ಟ್ರಿ ಹತ್ರ ಸ್ಕೂಟಿ ಇದೆಯಲ್ಲ, ಅದನ್ನ ತಗೊಂಡು ಯಾವುದೋ ಶಾರ್ಟ್ ಕಟಲ್ಲಿ ಹೋಗ್ತೀನಿ. ಅವ್ರಿಗಿಂತ ಮೊದಲೇ ನಾನು ಮನೆಗೆ ಹೋಗ್ಬೇಕು. ಪಾಪ ಶ್ಯಾಮಗೆ ಹೇಗಿದೆಯೋ ಏನೋ, ಅವಳೇನಾದ್ರೂ ತಿಂದ್ಲೋ ಇಲ್ವೋ? ಶ್ಯಾಮ, 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 ಅಖಿಲ್, ರೂಮಲ್ಲಿ ಶ್ಯಾಮ ಇಲ್ವಲ್ಲ, ಎಲ್ಲಿಗೆ ಹೋಗಿರ್ತಾಳೆ? ಅಲ್ಲಿ ಬೆಡ್ರೂಮಲ್ಲೂ ಇಲ್ಲ, ಇಲ್ಲಿ ಹಾಲಲ್ಲೂ ಇಲ್ಲ. ಶ್ಯಾಮ ಎಲ್ಲಿಗೆ ಹೋಗಿರ್ಬೋದು? ಮನೆಯಲ್ಲಿ ಒಬ್ಳನ್ನೇ ಬಿಟ್ಟು ಎಲ್ಲರೂ ಹೊರಗಡೆ ಹೋಗಿದ್ವಿ. ಕಾಲ ಬೇರೆ ಮೊದ್ಲೇ ಸರಿ ಇಲ್ಲ. ಏನಾದ್ರೂ ಆಗ್ಬಾರ್ದು ಆಗೋಯ್ತಾ? ನನ್ಗೂ ಅದೇ ಭಯ ಆಗ್ತಿದೆ ಅತ್ತೆ. ಒಂಟಿಯಾಗಿ ಹೆಣ್ಮಕ್ಳು ಮನೇಲಿದ್ದಾರೆ ಅಂತ ಗೊತ್ತಾದ್ರೆ ಎಂತ ಕೆಲ್ಸ ಮಾಡೋಕ್ಕೂ ಹೆದರೋದಿಲ್ಲ. ಕೆಟ್ಟ ಜನ. ಅಯ್ಯಯ್ಯೋ, ಒಂದ್ ವೇಳೆ ಶ್ಯಾಮ ಒಬ್ಳೆ ಬರ್ಬೇಕಾದ್ರೆ ಏನಾದ್ರೂ ತೊಂದರೆ ಆಗೋದ್ರೆ? ಹೌದು, ಮೊನ್ನೆ ಇಲ್ಲೇ ಪಕ್ಕದ ಬೀದಿಲಿ ಮನೇಲಿ ಒಂಟಿಯಾಗಿದ್ದ ಹೆಂಗಸಿನ ತಲೆನ ಒಡೆದು ಮನೇಲಿದ್ದನ್ನೆಲ್ಲ ದೋಚ್ಕೊಂಡು ಹೋದ್ರಂತೆ. ನಿಲ್ಸಿ ನಿಮ್ ಮಾತುಗಳನ್ನ. ಎಲ್ಲೆಲ್ಲೋ ನಡೆದಿದ್ದನ್ನ ಹೇಳ್ಕೊಂಡು ಅನಾವಶ್ಯಕವಾಗಿ ಇವಳನ್ನ ಹೆದರ್ಸ್ತಾ ಇದ್ದೀರಲ್ಲ. ಅಂತದೇನು ಆಗಲ್ಲ ನಮ್ಮ ಮನೆಯಲ್ಲಿ. ಮತ್ತೆ ನಮ್ ಶ್ಯಾಮ ಎಲ್ಲಿಗೆ ಹೋಗಿರ್ಬೋದು ರೀ? ವಸಂತ, ಅಂತದೇನು ನಡೆದಿರಲ್ಲ.
ನೀನ್ ಸುಮ್ಮನೆ ಗಾಬರಿ ಆಗ್ಬೇಡ. ಅವಳಿಗೆ ತಲೆನೋವು ಅಂತ ಹೇಳ್ತಿದ್ಲಲ್ಲ, ಟ್ಯಾಬ್ಲೆಟ್ ತಂದ್ಕೊಳಕ್ಕೆ ಮೆಡಿಕಲ್ ಶಾಪ್ಗೆ ಹೋಗಿರ್ತಾಳೇನೋ. ಅಷ್ಟೇ ಅಂತೀರಾ? ಖಂಡಿತ ಹಾಗೆ ಆಗಿರುತ್ತೆ ಮಮ್ಮಿ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಶ್ಯಾಮ ಮೆಡಿಕಲ್ ಶಾಪ್ ಹತ್ರ ಇರ್ಬೋದು, ನಾನು ಹೋಗಿ ಕರ್ಕೊಂಬರ್ತೀನಿ ಮಮ್ಮಿ. ಹೋಗಪ್ಪ, ನೀನ್ ಬೇಗ ಹೋಗು. ಹಾ. ಶ್ಯಾಮ, ಶ್ಯಾಮ, ಶ್ಯಾಮ. ಅಖಿಲ್, ಅಂಕಲ್, ಏನು ಹುಡುಕ್ತಿದ್ಯಾ? ಅದು ನಿಮ್ ಡ್ಯಾಡಿ ಜೊತೆ ಹೋಗ್ಲಿಲ್ವಾ? ಅಂದ್ರೆ ಅಂಕಲ್, ಅದು ಆಕ್ಚುಲಿ ನನ್ನ ಕಾರ್ ಟ್ರಬಲ್ ಕೊಡ್ತು. ಮೆಕ್ಯಾನಿಕ್ಗೆ ಬಾ ಅಂತ ಫೋನ್ ಮಾಡಿದ್ದೆ. ಅವನು ಬಂದಿರಬೇಕು, ಇಲ್ಲೇ ಎಲ್ಲೋ ಇರಬೇಕು. ಅವನಿಗೋಸ್ಕರನೇ ಹುಡುಕ್ತಾ ಇದ್ದೆ. ನೀವು ಹೊರಡಿ ಅಂಕಲ್, ನಾನು ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ. ಸರಿ ಅಖಿಲ್. ಥ್ಯಾಂಕ್ ಯು ಅಂಕಲ್. ಶಪ್ಪಾ, ಇಲ್ಲೆಲ್ಲೂ ಶ್ಯಾಮ ಇಲ್ಲ ಅಂದ್ರೆ ಖಂಡಿತ ಸ್ಕೂಟಿ ತರೋದಕ್ಕೆ ಫ್ಯಾಕ್ಟ್ರಿಗೆ ಹೋಗಿರ್ತಾಳೆ. ಅಲ್ಲಿ ಹೋಗಿ ನೋಡಬೇಕು. ಅತ್ತೆ, ಶ್ಯಾಮಗೇನೂ ಆಗಲ್ಲ, ನೀವು ಹೆದರ್ಕೋಬೇಡಿ. ಹುಡುಗಿ ಬರ್ತಿದ್ದಾಳೋ? ನಾನು ಹೇಳಿದ್ದು ನಿನಗೆ ನೆನಪಿದೆ ತಾನೆ? ಹೋಗು ಹೋಗು. ಅಯ್ಯೋ, ಏನಾಯ್ತು? ಏನಾಯ್ತಣ್ಣ? ಅಯ್ಯೋ ಅಯ್ಯೋ, ಇಲ್ಲಿ ಯಾರು ಇಲ್ವಲ್ಲ ಅಣ್ಣ? ಅಣ್ಣ, ಏನಾಗಿದೆ ನಿಮ್ಗೆ? ಯಾರು ನೀವು? ಏನ್ ಬೇಕು ನಿಮ್ಗೆ? ಬಾರೋ.
ನಮಸ್ತೆ ಸರ್. ಶ್ಯಾಮ ಹಾ ಸರ್, ಈಗ ಬಂದು ಹೋದ್ರು ಸರ್. ಬಂದು ಹೋದ್ರಾ? ಹೌದು ಸರ್, ಬಂದು ಸ್ಕೂಟಿ ತಗೊಂಡೋದ್ರು ಸರ್. ಎಷ್ಟೊತ್ತಾಯ್ತು? ಒಂದು 10-15 ನಿಮಿಷ ಆಯ್ತು ಸರ್. ಹೌದಾ? ಕ್ಲೋರೋಫಾರ್ಮ್ ಕೊಡೋಣ. ತಗೋ, ಇದು ಹಾಕೋ. ಅಣ್ಣ, ಇವಳು ಪ್ರಜ್ಞೆ ತಪ್ಪಿದಾಳೆ, ಬೇಗ ಹೋಗಿ. ಶ್ಯಾಮ ಸ್ಕೂಟಿ ಇಲ್ಲಿ ಹಾಕಿದೆ. ಸ್ಕೂಟಿ ಇಲ್ಲಿ ಬಿಟ್ಟು ಶ್ಯಾಮ ಎಲ್ಲಿಗೆ ಹೋದ್ಲು? ಗಾಡ್, ಶ್ಯಾಮ ಚಪ್ಪಲಿ, ಮೊಬೈಲ್, ಬ್ಯಾಗ್.